ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಇಂದಿನ ಈ ಒಂದು ವಿಡಿಯೋಲ್ಲಿ ಕರ್ನಾಟಕ TET ಆಗಸ್ಟ್ 2021ರಲ್ಲಿ ನಡೆದಿರ್ತಕ್ಕಂಥ ಒಂದು TETದು ಪೇಪರ್ 1 ಏನಿದೆ ಅಲ್ಲ, ಪೇಪರ್ 1 ಇದರದನ್ನು ಆನ್ಸರ್ ಕೀಗಳು ಮ್ಯಾಕ್ಸಿಮಮ್ ಬಹಳಷ್ಟು ಜನಕ್ಕೆ ಇನ್ನೂ ಸಿಗ್ತಾ ಇಲ್ಲ. ಸೊ ಹಾಗಾಗಿ ನಾನು ಈ ಒಂದು ಪೇಪರ್ದು ಆನ್ಸರ್ಸ್ಗಳನ್ನು ಬಿಡಿಸ್ತಾ ಇದ್ದೀನಿ. ಕ್ವಶನ್ ನಂಬರ್ 91ರಿಂದ 117 ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟನ್ನು ಬಿಡಿಸ್ತಾ ಇದ್ದೀನಿ. ಇವೆಲ್ಲನೂ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ ಸ್ನೇಹಿತರೆ. ಇವೆಲ್ಲ ನಾನು ಸಾಲ್ವ್ ಮಾಡಿದ್ದೀನಿ. ನಿಮಗೆ ಇದರದ್ದು ಆನ್ಸರ್ಸ್ ಬೇಕು ಅಂತಂದರೆ ನಾನು ನೆಕ್ಸ್ಟ್ ಒಂದು ವಿಡಿಯೋಲ್ಲಿ ಪ್ರತಿಯೊಂದು ಪ್ರಶ್ನೆದು ಡೀಟೇಲ್ಸ್ ಜೊತೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ. ಓಕೆನಾ? ಸೊ 100% ನನಗನ್ಸಿದ ಪ್ರಕಾರ 100% ಇವು ಆನ್ಸರ್ಗಳು ಸರಿಯಾಗದ. ನೀವು ಇದನ್ನು ಕನ್ಸಿಡರ್ ಮಾಡ್ಬೋದು. ಅಂದರೆ ನೀವು ಎಷ್ಟು ಮಾರ್ಕ್ಸ್ ಮ್ಯಾಥಮೆಟಿಕ್ಸಲ್ಲಿ ಬೀಳ್ತಾವೆ ಅಂಥೇಳಿ ಈ ಒಂದು ಕೌಂಟ್ ಮಾಡೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಇದು ಒಂದು ಆನ್ಸರ್ ಕೀ. ಓಕೆನಾ? ಸೊ ನೆಕ್ಸ್ಟ್ ಇವಾಗ ನಾನು ಡೈರೆಕ್ಟ್ ಕ್ವಶನ್ಗೆ ಹೋಗ್ತೀನಿ. 91 ಕ್ವಶನ್ ಈಸ್ ₹8,400 is divided among P, Q, R and S such that the shares of P and Q, Q and R and S are in the ratio 2:3, 4:5, 6:7 respectively. The share of P is ಶೇರ್ ಎಷ್ಟು ಬರ್ತಾ ಇದೆ ಇಲ್ಲ ಅಂತಂದರೆ ಫಸ್ಟ್ ಆಪ್ಷನ್ ದಟ್ ಈಸ್ ₹1,280 ಇಸ್ ದ ಕರೆಕ್ಟ್. ಇದು ಕರೆಕ್ಟ್ ಆಗಿದೆ. ಓಕೆ. ಸೆಕೆಂಡ್ ಕ್ವಶನ್, ದ ರೇಷಿಯೋ ಆಫ್ ಪ್ರೆಸೆಂಟ್ ಏಜ್ ಆಫ್ ಮದರ್ ಆ್ಯಂಡ್ ಹರ್ ಡಾಟರ್ ಈಸ್ 7:2. ಆಫ್ಟರ್ 10 years their age will be in the ratio of 9:4. The present age of the mother is, so this is 35. Okay. So next 93 question, in the given figure L and L parallel to M, L ಮತ್ತು M ಎರಡು ಪ್ಯಾರಲ್ ಅದಾವಂತ. ದೆನ್ ದ ವ್ಯಾಲ್ಯೂ ಆಫ್ ಥೀಟಾ ಈಸ್, ಥೀಟಾದ ವ್ಯಾಲ್ಯೂ ಎಷ್ಟಿದೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಥೀಟಾದ ವ್ಯಾಲ್ಯೂ 30 ಆಗುತ್ತೆ. ನಿಮಗೆ ಇವಾಗ ಏನಾದರೂ ಬೇಕಾಗಿದ್ದರೆ 7026275333 ಅಂತ ನಂದು ಮೊಬೈಲ್ ನಂಬರ್ ಇದೆ. ಓಕೆ. ಸೊ 7026275333 ಈ ನಂಬರಿಗೆ ನೀವು ವಾಟ್ಸಪ್ ಮಾಡಿರಿ. ಓಕೆ. ಯು ಕ್ಯಾನ್ ವಾಟ್ಸಪ್ ಮೀ, ರೈಟ್? ಐ ವಿಲ್ ಸೆಂಡ್ ಯು ದಿಸ್ ಆನ್ಸರ್ ಆ್ಯಂಡ್ ದಿಸ್ ಯಾವುದೋ ಒಂದು ಆನ್ಸರ್ದು ನಿಮಗೆ ಒಂದು ಫೋಟೋ ಬೇಕಂದರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ ಅಂತ. ನೆಕ್ಸ್ಟ್ 94 ಕ್ವಶನ್, ಇನ್ ದ ಗಿವನ್ ಫಿಗರ್, ದಿಸ್ ಈಸ್ ದ ಫಿಗರ್. ಇನ್ ದಿಸ್ ಫಿಗರ್ ABD ಈಸ್ 50 ಡಿಗ್ರಿ, ದೆನ್ FEC ಈಸ್ 120 ಡಿಗ್ರಿ. ದ ವ್ಯಾಲ್ಯೂ ಆಫ್ X + Y ಈಸ್, ಇಲ್ಲಿ X + Y ದ ವ್ಯಾಲ್ಯೂ ಎಷ್ಟಾಗ್ತಾ ಇದೆ ಅಂತ ಕೇಳ್ತಾ ಇದ್ದಾನೆ. ಅದು 70 ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ನು, ಇನ್ ದ ಗಿವನ್ ಫಿಗರ್ angle ABC equal to 120 degree, EDC is 100 degree and AB is parallel to DE. ಇಲ್ಲಿ ABC 120 ಅದಂತ, EDC 100 ಅದಂತ, AB parallel to DE ಅಂತ ಹೇಳ್ತಾ ಇದ್ದಾನೆ. ಓಕೆ. BCD is equal to how much? ಇಲ್ಲಿ ನಾವು BCD ಅಂದರೆ X ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ಸರಿಯಾದ ಉತ್ತರ 4, ದಟ್ ಈಸ್ 40. ಓಕೆ. ಸೊ ನೆಕ್ಸ್ಟ್ 96th ಕ್ವಶನ್, the ratio of the measure of an interior angle of a regular nonagon to the measure of its exterior angle is, that is 7:2. Okay. So 97th question, one angle of a pentagon is 140 degree. If the remaining angles are in the ratio 1:2:3:4, the ಮ್ಯಾಗ್ನಿಟ್ಯೂಡ್ ಆಫ್ ದ ಗ್ರೇಟೆಸ್ಟ್ ಆ್ಯಂಗಲ್, ಇಲ್ಲಿ ಗ್ರೇಟೆಸ್ಟ್ ಆ್ಯಂಗಲ್ ಎಷ್ಟಂತ ಕೇಳ್ತಾ ಇದ್ದಾನೆ. ಸೊ 2 ಆಪ್ಷನ್ ಕರೆಕ್ಟ್ ಆಗುತ್ತೆ, ದಟ್ ಈಸ್ 160 ಡಿಗ್ರಿ. ಓಕೆ. ಸೊ ನಿಮಗೆ ಇಂಗ್ಲೀಷಲ್ಲಿ ಅರ್ಥ ಆಗಲಿಲ್ಲ ಅಂತಂದರೆ ಕನ್ನಡದಲ್ಲೂ ಕ್ವಶನ್ಸ್ ಅದಾವೆ, ಓದ್ಕಿಸಿಂದ್ರೆ ಇದನ್ನು ಆಪ್ಷನ್ ಕರೆಕ್ಟ್ ಅಂತ ತಿಳ್ಕೊಳ್ಳಿ. 98th ಕ್ವಶನ್, 2 sides of parallelogram are in the ratio of 5:4. If its perimeter is 54 cm, the length of the larger side is, ಇದರದ್ದು ಲಾರ್ಜರ್ ಸೈಡ್ ಲೆಂತ್ ಎಷ್ಟಿರುತ್ತೆ ಅಂತಂದರೆ 15 cm ಇದ್ದಿರುತ್ತೆ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಈಸ್, ಎ ಬೋಟ್ ಗೋಸ್ ಡೌನ್ ಸ್ಟ್ರೀಮ್ ಆ್ಯಂಡ್ ಕವರ್ಸ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ports ಇನ್ 4 hours, while it covers the same distance upstream in 5 hours. If the speed of the stream is 200 km/h, the speed of the boat in still water is how much? So its correct answer is, that is 18 km/h. Okay. So this second option is the correct. Next 100th question. Question is, the angle subtended by a chord at the center of the circle is 60 degree. Then the ratio between chord and radius of the circle is, so its ratio is 1:1. 1:1 ಆಗಿರುತ್ತೆ. Next 101.
The midpoints of the sides PQ and PR of triangle PQR are M and N respectively. Okay. If QR plus Mn equal to 12 units, then QR minus Mn is how much? ಇಲ್ಲಿ QR plus Mn ಅಂದರೆ 12 ಕೊಟ್ಟಿದ್ದಾನೆ. QR minus Mn ಎಷ್ಟಾಗಿರುತ್ತೆ ಅಂತಂದರೆ 4 ಯೂನಿಟ್ಸ್ ಆಗಿರುತ್ತೆ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಈಸ್ ದ ನೆಟ್ ಫಾರ್ ಎ ಕ್ಯೂಬ್ ಈಸ್ ಅಂದರೆ ಕ್ಯೂಬ್ದು ನೆಟ್ ಯಾವ್ದದ ಅಂತ ಕೇಳ್ತಾ ಇದ್ದಾನೆ. ಸೊ ಡಿ ಆಪ್ಷನ್ ಸರಿಯಾಗಿದೆ. ಓಕೆ. ಸೊ ನೆಕ್ಸ್ಟ್ 103 ಕ್ವಶನ್ ನಂಬರ್ 103 ಕ್ವಶನ್ ಈಸ್ ದ ಡಯಾಗ್ನಲ್ ಆಫ್ ಕ್ಯೂಬ್ ಈಸ್ ರೂಟ್ 12 ಸೆಂಟಿಮೀಟರ್, ಇಟ್ಸ್ ವ್ಯಾಲ್ಯೂಮ್ ಈಸ್ ಹೌ ಮಚ್? ಸೊ ಇದ್ರದ್ದು ವ್ಯಾಲ್ಯೂಮ್ ಎಷ್ಟಾಗುತ್ತೆ ಅಂತ ಕೇಳ್ತಾ ಇದ್ದಾನೆ. ದಟ್ ಈಸ್ 8 ಸೆಂಟಿಮೀಟರ್ ಕ್ಯೂಬ್. ಸೊ ನಿಮಗೆ ಡೌಟ್ ಬರ್ಬೋದು, ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರಾ ಅಂತ ಹೇಳ್ಕೇಶಂದ್ರೆ ನೋಡಿ, ನಾನು ಇದ್ರದ್ದು ಇಲ್ಲಿ ಲೆಕ್ಕ ಮಾಡಿದ್ದೆ ನೋಡಿ. ಓಕೆ. ಎಲ್ಲದ್ರದ್ದು ಮಾಡಿದ್ದೀನಿ, ಬಟ್ ನೀಟತ್ಕೆ ಮಾಡಿಲ್ಲ. ನಾಳೆ ನೀಟತ್ಕೆ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. 103 ಏಟ್ ಯಾಕೆ ಬರುತ್ತಪ್ಪ ಅಂತಂದರೆ, ಇಲ್ಲಿ ಡಯಾಗ್ನಲ್ ಅಂತಂದರೆ ಕರ್ಣ ಏನಿದೆಯಲ್ಲ ಅದರದ್ದು ಫಾರ್ಮುಲಾ ಏನಿದೆ ಅಂತಂದರೆ ಡಿ ಈಕ್ವಲ್ ಟು ಎ ಇಂಟು ರೂಟ್ 3. ಎ ಅಂತಂದರೆ ಕ್ಯೂಬ್ದು ಸೈಡ್ ಲೆಂತ್ ರೀ. ಓಕೆ. ಕ್ಯೂಬ್ನ ಒಂದು ಬಾಹುಕ್ಕೆ ನಾವು ಎ ಅಂತ ಕರಿತಿದ್ದೇವೆ. ಡಿ ಅಂದರೆ ಎಷ್ಟು ಕೊಟ್ಟಿದ್ದಾನೆ? ರೂಟ್ 12 ಕೊಟ್ಟಿದ್ದಾನೆ, ವಿಚ್ ಈಕ್ವಲ್ ಟು ಎ ಅಂದರೆ ವಿ ಡೋಂಟ್ ನೋ, ಯು ಕ್ಯಾನ್ ಕೀಪ್ ಇಟ್ ಆ್ಯಸ್ ಇಟ್ ಈಸ್ ಇಂಟು ರೂಟ್ 3. ಓಕೆ. ಇದು ರೂಟ್ 3ನ ಈ ಕಡೆ ತೊಗೊಂಡು ಬರೀ ಡಿವೈಡೆಡ್ ಬೈ ಆಗುತ್ತೆ. ಎ ಈಕ್ವಲ್ ಟು ರೂಟ್ 12 ಡಿವೈಡ್ ಬೈ ರೂಟ್ 3. ರೂಟ್ 12ಅನ್ನು ನಾವು 4 ಇಂಟು ರೂಟ್ 3 ಅಂತ ಬರಿಬೋದು. 4 ಅಂದರೆ ಸ್ಕ್ವೇರ್ ರೂಟಲ್ಲಿಂದ 4 ಹೊರಗಡೆ ತೊಗೊಂಡು ಬಂದರೆ 2 ಆಗುತ್ತೆ. ಓಕೆ. 2 ರೂಟ್ 3 ಆಗುತ್ತೆ. ರೂಟ್ 3 ಗಟ್ ಕ್ಯಾನ್ಸಲ್ ಆಗುತ್ತೆ. ಎ ಈಕ್ವಲ್ ಟು ಎಷ್ಟು ಬರ್ತಿಲ್ಲ ನಮಗೆ? 2 ಬರ್ತದೆ. ಏನು ಕಂಡುಹಿಡಿಬೇಕಂದ್ರೆ ಇಟ್ಸ್ ವ್ಯಾಲ್ಯೂಮ್ ಘನಫಲ ಕಂಡುಹಿಡಿಬೇಕು ರೀ. ಓಕೆ. ಎ ಕ್ಯೂಬ್ ಎಷ್ಟಾಗುತ್ತೆ? 8 ಆಗುತ್ತೆ. ಸೊ 8 ಸೆಂಟಿಮೀಟರ್ ಕ್ಯೂಬ್ ಕರೆಕ್ಟ್ ಇದೆ. ಹೌದಾ? ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 104 3/5 ಆಫ್ ಅ ನಂಬರ್ ಈಸ್ ಈಕ್ವಲ್ ಟು 70% ಆಫ್ ಅನದರ್ ನಂಬರ್. ದ ರೇಷಿಯೋ ಬಿಟ್ವೀನ್ ದ ಫಸ್ಟ್ ನಂಬರ್ ಆ್ಯಂಡ್ ದ ಸೆಕೆಂಡ್ ನಂಬರ್ ಈಸ್ ದಟ್ ಈಸ್ 4:7:6. Okay. 105 the p by q form of 23.43 bar is. ಸೊ ಇದ್ರದ್ದು ಪಿ ಬೈ ಕ್ಯೂ ಏನಾಗುತ್ತೆ ಅಂತಂದರೆ, ಅಥವಾ ಯಾವುದು ಪಿ ಬೈ ಕ್ಯೂದು ಆನ್ಸರ್ ಎಷ್ಟು ಬರುತ್ತೆ ಅಂತಂದರೆ ದಟ್ ಈಸ್ ಫಸ್ಟ್ ಒನ್ 2320 ಡಿವೈಡ್ ಬೈ 99. ನಿಮ್ಮದು ಕ್ಯಾಲ್ಕುಲೇಟ್ರಲ್ಲಿ ಇದನ್ನು ಡಿವೈಡ್ ಮಾಡಿ ನೋಡಿ, 23.434343 ಅಂತ ಬರುತ್ತೆ. ಓಕೆ. ಸೊ ನೆಕ್ಸ್ಟ್ 106 the number of prime factors in the product 6 to the power 4 into 8 to the power 6 into 10 to the power 8 into 12 to the power 10 is how much? ಸೊ 72. ನಿಮಗೆ ಮತ್ತೆ ಇದು ಡೌಟ್ ಬರ್ಬೋದು ಹೆಂಗೆ ಬರುತ್ತಂತ. ಇಲ್ಲಿ ನಾನು ಮಾಡಿದ್ದೀನಿ, ರಫ್ ತೋರಿಸ್ತೀನಿ ಅಂತ. ಓಕೆ. ಸೊ 6 to the power 4 ಅಂದರೆ 2 into 3 to the power 4 ಅಂತ ಮಾಡಿರಿ, ಇಂಟು ಇಲ್ಲಿ ನೆಕ್ಸ್ಟ್ ಏನಿದೆ ಅಂತಂದರೆ 8 to the power 6 ಇದೆ. ಹೌದಾ? 8 to the power 6 ಅಂದರೆ 2 to the power 3 8 ಅಂತಂದರೆ 2 to the power 3 ಅಂತ ಬರಿಬೋದು. ಪವರ್ 6 ಆ್ಯಸ್ ಇಟ್ ಈಸ್ ಇಡಿ. ಓಕೆ. ಇಂಟು 10 ಅಂದರೆ 2 into 5 ಅಂತ ಬರ್ಕೊಳ್ರಿ. ನೆಕ್ಸ್ಟ್ ಇಲ್ಲಿ 12 to the power 10 ಇದೆ, ಅಂದರೆ 12 ಅಂದರೆ 2 into 2 into 3 ಅಂತ ಬರೀರಿ. ಆಮೇಲೆ ಇದನ್ನು ಸಪ್ರೇಟ್ ಮಾಡಿರಿ. ಓಕೆ. ಎಕ್ಸ್ಪ್ಲೇನ್ ಮಾಡಿರಿ. ಇಲ್ಲಿ 2 to the power 4 3 to the power 4 ಆಗುತ್ತೆ, ಇಂಟು 2 to the power 3 6 18 ಆಗುತ್ತೆ, ಇಂಟು 2 to the power 8 5 to the power 8 ಇಂಟು 2 to the power 10 2 to the power 10 3 to the power 10 ಆಗುತ್ತೆ. ಇವೆಲ್ಲ ಪವರ್ಸ್ ಏನದಲ್ಲ, ಡಿಗ್ರಿ ಅದಲ್ರಿ, ಇವೆಲ್ಲ ಘಾತಗಳನ್ನು ಆ್ಯಡ್ ಮಾಡಿರಿ. ಇವೆಲ್ಲ ಆ್ಯಡ್ ಮಾಡಿದರೆ ನಮಗೆ 72 ಬರುತ್ತೆ. ಓಕೆ. ನೆಕ್ಸ್ಟ್ ಕ್ವಶನ್ 107 ಫಾರ್ ದ ಗಿವನ್ ಸ್ಕೋರ್ಸ್ ಹಿಯರ್ ಈಸ್ ಗಿವನ್ ಸ್ಕೋರ್ಸ್. ಓಕೆ. ಯು ಕ್ಯಾನ್ ಫೈಂಡ್ ಹಿಯರ್ ಕೋಎಫಿಷಿಯಂಟ್ ಆಫ್ ರೇಂಜ್. ಕೋಎಫಿಷಿಯಂಟ್ ಆಫ್ ರೇಂಜ್ ಅಂದರೆ ಇದ್ರದ್ದು ಕೋಎಫಿಷಿಯಂಟ್ ರೇಂಜನ್ನು ಫೈಂಡ್ ಔಟ್ ಮಾಡಬೇಕು. ಆನ್ಸರ್ ಎಷ್ಟಾಗುತ್ತೆ ಅಂದರೆ 0.84 ಆಗುತ್ತೆ. ಏನು ಮಾಡಬೇಕಪ್ಪ ಇಲ್ಲಿ ಅಂತಂದರೆ ಒಂದು ಫಾರ್ಮುಲಾ ಇದೆ ರೀ. ಏನಪ್ಪ ಫಾರ್ಮುಲಾ ಅಂತಂದರೆ ಕೋಎಫಿಷಿಯಂಟ್ ರೇಂಜ್ ಇಸ್ ಈಕ್ವಲ್ಸ್ ಟು h ಮೈನಸ್ ಎಲ್ ಡಿವೈಡ್ ಬೈ h ಪ್ಲಸ್ ಎಲ್ ಆಗುತ್ತೆ. ಓಕೆ. h ಮೈನಸ್ ಎಲ್ ಡಿವೈಡ್ ಬೈ h ಪ್ಲಸ್ ಎಲ್. h ಅಂತಂದರೆ ಇದರಲ್ಲಿ ಹೈಯೆಸ್ಟ್ ಯಾವುದಿದೆ ಅದು. ಓಕೆ. ಮೈನಸ್ ಎಲ್ ಅಂದರೆ ಲೋಯೆಸ್ಟ್. h ಎಷ್ಟಿದೆ? ಹೈಯೆಸ್ಟ್ 92 ಇದೆ. ಓಕೆ. h 92 ಮೈನಸ್ ಎಲ್ ಅಂದರೆ ಲೋಯೆಸ್ಟ್ 8 ಇದೆ. 92 ಪ್ಲಸ್ 8 92 ಮೈನಸ್ 8 ಅಂದರೆ 84 ಆಗುತ್ತೆ, ಡಿವೈಡ್ ಬೈ 100. ಓಕೆ. 92 ಪ್ಲಸ್ 8 ಅಂದರೆ ದಿಸ್ ಈಸ್ 0.84 ಆಗುತ್ತೆ. ಸೊ ದಟ್ಸ್ ವೈ ಥರ್ಡ್ ಆಪ್ಷನ್ ಈಸ್ ಕರೆಕ್ಟ್. ನೆಕ್ಸ್ಟ್ ದ ಮೀನ್ ಆಫ್ 10 ನಂಬರ್ ಈಸ್ 20. ಇಫ್ 5 ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ ಎವ್ರಿ ನಂಬರ್ ದ ನ್ಯೂ ಮೀನ್ ವಿಲ್ ಬಿ. ಇಲ್ಲಿ 10 ನಂಬರ್ದು ಸರಾಸರಿ ಎಷ್ಟು ಕೊಟ್ಟಿದ್ದಾನೆ ಅಂದರೆ 20 ಕೊಟ್ಟಿದ್ದಾನೆ. ಈಚ್ ಪ್ರತಿಯೊಂದು ನಂಬರಿಂದ 5ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ನ್ಯೂ ನಂಬರ್ ಏನು ಬರ್ತದೆ, ಅದ್ರದ್ದು ಮೀನ್ ಎಷ್ಟಿರುತ್ತೆ ಅಂತ ಕೇಳ್ತಾ ಇದ್ದಾನೆ. ಇಲ್ಲಿ 15 ಆಗುತ್ತೆ. ಓಕೆ. ಸೊ ಫೋರ್ತ್ ಆಪ್ಷನ್ ಈಸ್ ಕರೆಕ್ಟ್. ನೆಕ್ಸ್ಟ್ 109 1/3 ಆಫ್ ಸ್ಟೂಡೆಂಟ್ಸ್ ಇನ್ ಎ ಸ್ಕೂಲ್ ಆರ್ ಬಾಯ್ಸ್. 2/5 ಆಫ್ ದೀಸ್ ಬಾಯ್ಸ್ ಆರ್ ಇನ್ ಲೋವರ್ ಕ್ಲಾಸಸ್.
then the fraction of the boys studying in lower classes is how much? This is the question. So its answer is 2/15. ಓಕೆ, ನಾನು ನಿಮಗೆ ಆದಷ್ಟು ಬೇಗ ಇದೊಂದು ಸೊಲ್ಯೂಷನನ್ನು ಅಪ್ಲೋಡ್ ಮಾಡ್ತೀನಿ. ಓಕೆ ರೈಟ್. ನೆಕ್ಸ್ಟ್ ಕ್ವಶನ್, ಇನ್ ಎ ಕ್ಲಾಸ್ ದೇರ್ ಆರ್ 30 ಸ್ಟೂಡೆಂಟ್ಸ್. ಇಫ್ 5/6 of students in the class feel fraction is difficult, then the number of students in the class feel fraction is easy. ಓಕೆ, ಸೊ ಹಾಗಾದರೆ ಇಲ್ಲಿ ನಮಗೆ ಸರಿಯಾದ ಆನ್ಸರ್ ಏನಾಗುತ್ತಾ ಅಂತಂದರೆ ಫೋರ್ತ್ ಆಪ್ಷನ್ 5 ಆಗುತ್ತೆ. ಯಾಕಂತಂದರೆ 30 ಸ್ಟೂಡೆಂಟ್ಸ್ ಅದರ 5/5 30ಯಲ್ಲಿ 5/5 ಏನದ ಅಂತಂದರೆ ಡಿಫಿಕಲ್ಟ್ ಅದ ಅಂತ ಹೇಳ್ತಾ ಇದ್ದಾರೆ. ಓಕೆ, 30 × 5/6 ಮಾಡಬೇಕು, ಭಾಳ ಈಜಿ ಇದೆ. 6 1 6 6 ಜ ಮಾಡಿರಿ, ಸರಿ 6 5 ಜ 30 ಆಗುತ್ತೆ. 5 × 5 25. ಸೊ 30ಲಿ 25 ಡಿಫಿಕಲ್ಟ್ ಇದೆ ಅಂದರೆ ಇನ್ನು 5 ಮೆಂಬರ್ಸ್ ಉಳಿತಾರೆ, ಅವ್ರಿಗೆ ಈಸಿ ಆಗಿರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನಿಮಗೆ ಇದ್ದಿರ್ಬೋದು 111th. The fraction which is to be subtracted from 2/7 to get 1/12. 2/7 ಅಲ್ಲಿಂದ ನಾವು ಎಷ್ಟನ್ನು ಮೈನಸ್ ಮಾಡಿದರೆ 1/12 ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ 2/3ಯಲ್ಲಿ ನಾವು 17/84 ಸಬ್ಟ್ರಾಕ್ಟ್ ಮಾಡಿದರೆ ನಮಗೆ ಎಷ್ಟು ಬರುತ್ತೆ ಅಂತಂದರೆ 1/12 ಬರುತ್ತೆ. ರೈಟ್. ಸೊ ನೆಕ್ಸ್ಟ್ ಕ್ವಶನ್ ಈಸ್ 112. This is very easy. In an algebraic expression, this is the algebraic expression, the numerical coefficient of y square is how much? ಇದನ್ನು ನೀವು ಎಕ್ಸ್ಪೆಂಡ್ ಮಾಡಬೇಕು. a - b ಹೋಲ್ ಸ್ಕ್ವೇರ್ ಇದೆಯಲ್ಲ, ಇದನ್ನು ಎಕ್ಸ್ಪೆಂಡ್ ಮಾಡಿದರೆ ನಮಗೆ y ಸ್ಕ್ವೇರ್ದು ಕೋಫಿಷಿಯಂಟ್ ಎಷ್ಟು ಬರುತ್ತೆ ಅಂದರೆ 4 ಬರುತ್ತೆ. ಆಪ್ಷನ್ನು 4 ಇದೆ ಮತ್ತು ಆನ್ಸರು 4 ಇದೆ. ನೆಕ್ಸ್ಟ್ 113. The value of 0.2 cube plus 0.3 cube divided by 0.5 square is how much? ಇದರದ್ದು ವ್ಯಾಲ್ಯೂ ಎಷ್ಟಿದೆ ಅಂತ ಇಲ್ಲಿ ಕ್ವಶನ್ ಕೇಳ್ತಾ ಇದ್ದಾನೆ. ಸೊ ಸರಿಯಾದ ಆನ್ಸರ್ ಎಷ್ಟಿದೆಯಪ್ಪ ಅಂತಂದರೆ 7/50 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇದ್ರದ್ದು ನಿಮಗೆ ಆನ್ಸರ್ ಬೇಕಂದರೆ ತೋರಿಸ್ತೀನಿ, ನಾನು ರಫ್ ಮಾಡಿದ್ದು. ಇಲ್ಲಿ ನೋಡಿ ಕನ್ನಡದಲ್ಲಿದೆ ನೋಡಿ. 0.2 ಕ್ಯೂಬ್ ಅಂತಂದರೆ 0.008 ಅಂತ ಬರಿಬೋದು. ಪ್ಲಸ್ ಅನ್ನಲ್ಲಿ ಆ್ಯಸ್ ಇಟ್ ಈಸ್ ಇಡಿ. 0.3 ಕ್ಯೂಬ್ ಅಂದರೆ 0.027 ಅಂತ ಬರಿಬೋದು. 5 ಸ್ಕ್ವೇರ್ ಅಂದರೆ 25. ಬೋತ್ ನ್ಯೂಮರೇಟರ್ ಡಿನಾಮಿನೇಟರ್ನ 1000ಇಂದ ಮಲ್ಟಿಪ್ಲೈ ಮಾಡಿರಿ ನಿಮಗೆ. ಓಕೆ, ಇಲ್ಲಿ 1000ಇಂದ ಮಲ್ಟಿಪ್ಲೈ ಮಾಡಿದರೆ 35 ಆಗುತ್ತೆ, ಇದು 250 ಆಗುತ್ತೆ. ಸಿಂಪ್ಲಿಫೈ ಮಾಡಿದರೆ 5 7 ಜ ಇದು 5 5 ಜ 25 1 0. ಸೊ ಅದಕ್ಕೆ ಸರಿಯಾದ ಆಪ್ಷನ್ ಯಾವುದಿದೆ ಅಂತಂದರೆ ಸೆಕೆಂಡ್ ಒನ್ ಇದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ನು, ಇಲ್ಲಿ ಬಹಳಷ್ಟು ಜನಕ್ಕೆ ಒಂದು ಡೌಟ್ ಅದ, ನೀವು ಇಂಗ್ಲೀಷಲ್ಲಿ ಯಾಕೆ ಹೇಳಕತ್ತೀರ ಅಂಥೇಳಿ. ಕಮಿಂಗ್ ಡೇಸಲ್ಲಿ ನಿಮಗೆ CTET ಇರುತ್ತೆ, ಅದು ಇಂಗ್ಲೀಷಲ್ಲೇ ಇರುತ್ತೆ. ಹಾಗಾಗಿ ಇವಾಗ ಹಿಡಿದೇ ನೀವು ವರ್ಡ್ಸ್ಗಳನ್ನು ಏನದಾವಲ್ಲಿ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಆಗಲಿ, ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್, ಸೊ ವ್ಯಾಲ್ಯೂ, ಈ ಥರ ಏನು ಇಂಗ್ಲೀಷ್ ವರ್ಡ್ಸ್ ಅದಲ್ಲ, ಇವಾಗೇ ಅರ್ಥ ಮಾಡ್ಕೊಂಡ್ರಿ ನೀವು ಅಂತಂದರೆ CTETಲಿ ನಿಮಗೆ ಈಸಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನು 114th. 0.01 ವೆನ್ ಎಕ್ಸ್ಪ್ರೆಸ್ಡ್ ಇನ್ ಪರ್ಸೆಂಟೇಜ್ ಈಸ್. 0.01 ನಾವು ಪರ್ಸೆಂಟೇಜಲ್ಲಿ ಎಕ್ಸ್ಪ್ರೆಸ್ ಅಥವಾ ಯಾವುದೊಂದು ಇದ್ರದ್ದು ಆಪ್ಷನ್ದು ವ್ಯಾಲ್ಯೂ 0.01 ಆಗುತ್ತೆ ಅಂತ ಕೇಳ್ತಾ ಇದ್ದಾನೆ. 1% ಅಂತಂದರೆ ಅದು 0.01 ಆಗುತ್ತೆ. ಬಿಕಾಸ್ 1/100 1/100 ಅಂದರೆ 0.01 ಆಗುತ್ತೆ. ಇವೆಲ್ಲನೂ ನಾನು ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತೇನೆ ಅಂತ. ಸೊ ನನ್ನೊಂದು ರಿಕ್ವೆಸ್ಟ್ ಇದೆ, ನೀವು ಈ ಒಂದು ವಿಡಿಯೋನ ನಿಮ್ಮದೆಲ್ಲ ಸ್ನೇಹಿತರಿಗೆ ಕಳಿಸ್ರಿ, ಮತ್ತು ಇದನ್ನು ನೀವು ಸಾಧ್ಯ ಆದರೆ ಇದನ್ನು ನೀವು ವಾಟ್ಸಪ್ ಸ್ಟೇಟಸ್ ಆಗಿ ಮತ್ತು ನಿಮ್ಮದು ವಾಟ್ಸಪ್ ಗ್ರೂಪ್ಸ್ ಎಷ್ಟು ಅದಾವಲ್ಲ ಅಲ್ಲೆಲ್ಲ ಶೇರ್ ಮಾಡಿರಿ, ಯಾಕಂದರೆ ನನಗೂ ಸಹ ಹೆಲ್ಪ್ ಆಗುತ್ತೆ. ಓಕೆ, ಸೊ ಮುಂದಿನ ದಿನಗಳಲ್ಲಿ ನಾನು 9th ಮತ್ತು 10th ಸ್ಟ್ಯಾಂಡರ್ಡ್ದು ಮ್ಯಾಥಮೆಟಿಕ್ಸ್ ಕ್ಲಾಸಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಎ ಸ್ಟೂಡೆಂಟ್ ಸ್ಕೋರ್ಸ್ 12 out of 20 ಮಾರ್ಕ್ಸ್ ಇನ್ ಅ ಮ್ಯಾಥಮೆಟಿಕ್ಸ್ ಟೆಸ್ಟ್. ಹಿಸ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಈಸ್ ಹೌ ಮಚ್. ಇಲ್ಲಿ 20ಗೆ 12 ತೊಗೊಂಡಿದ್ರೆ ಒಂದು ಪರ್ಸೆಂಟೇಜ್ ಎಷ್ಟು ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾನೆ. ದಟ್ ಈಸ್ 60% ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ 116 ಕ್ವಶನ್. 2 persons A and B can complete a piece of work in 15 days. Okay, and B alone is 20 days. Number of days taken by A alone to complete the work is. ಇಲ್ಲಿ ಎ ಮತ್ತು ಬಿ ಇಬ್ಬರು ಸೇರಿದರೆ ಒಂದು ಕೆಲಸನ 15 ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರಂತೆ. ಬಿ ಒಬ್ಬನೇ 20 ದಿನ ತೊಗೊಂಡ್ರೆ ಎ ಒಬ್ಬನೇ ಮಾಡೋಕ್ಕೆ ಎಷ್ಟು ದಿನ ತೊಗೋತಾನೆ ಅಂತ ಕೇಳ್ತಾ ಇದ್ದಾನೆ. ಸೊ ಇದ್ರದ್ದು ಆನ್ಸರು 60 ಆಗುತ್ತೆ. ಓಕೆ, ಎ ಒಬ್ಬನೇ ಈ ಒಂದು ವರ್ಕನ್ನು 60 ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾನೆ. ನೆಕ್ಸ್ಟ್ 117. ದಿಸ್ ಈಸ್ ದ ಲಾಸ್ಟ್ ಕ್ವಶನ್.
ದ ಕೆಪಾಸಿಟಿ ಆಫ್ ವಾಟರ್ ಟ್ಯಾಂಕ್ ಈಸ್ 100 gallons. ದೆನ್ ಇಟ್ಸ್ ಕೆಪಾಸಿಟಿ ಇನ್ ಲೀಟರ್ ಈಸ್ ಹೌ ಮಚ್. ಇಲ್ಲಿ ನೋಡ್ರಿ, ನೀವು ವಾಟರ್ ಟ್ಯಾಂಕ್ಗಳನ್ನು ನೋಡಿರ್ತೀರಿ, ಹೌದಾ? ನಿಮ್ಮ ಊರಲ್ಲಿ ಇದ್ದಿರ್ತಾವಲ್ಲ. ಸೊ ಒಂದು ವಾಟರ್ ಟ್ಯಾಂಕ್ಗಳಲ್ಲಿ ಮೇಲ್ಗಡೆ ಬರೆದಿರ್ತಾರೆ. ಎದರಲ್ಲಿ ಬರೆದಿರ್ತಾರೆ ಅಂತಂದರೆ ಗ್ಯಾಲನಲ್ಲಿ ಬರೆದಿರ್ತಾರೆ ರೀ. ಸೊ 1 ಗ್ಯಾಲನ್ ಅಂತಂದರೆ ಇಲ್ಲಿ ನಮಗೆ ಎಷ್ಟಾಗುತ್ತಪ್ಪ ಅಂದರೆ 3.78 ಲೀಟ್ರ್ ಆಗುತ್ತೆ. 100 gallons ಅಂದರೆ 378.5 ಲೀಟರ್ಸ್. ಓಕೆನಾ? ಸೊ ಇಲ್ಲಿ ಸ್ವಲ್ಪ ಏನು ಮಾಡ್ತಾನತ್ತ ಅಂತಂದರೆ ಜನರಲ್ ಅಲ್ಲಿ ಇರ್ತಕ್ಕಂಥ ಕೆಲವೊಂದು ಕ್ವಶನ್ಸ್ನು ಕೇಳ್ತಾನೆ ರೀ. ಹಾಗಾಗಿ ನೀವು ಎಲ್ಲ ರೀತಿಯಿಂದ ಓದ್ಕೊಳ್ರಿ. ಮತ್ತು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ನಂಬರ್ ಇದೆ, ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿರಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನೀವು ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಓಕೆ, ಸೊ ನಾನು ಇವು ಪೆಡಗಾಗಿ ಏನದಾವಲ್ಲ ಅವುಗಳನ್ನು ತಿಳಿಸ್ಕೊಡೋದಿಲ್ಲ. ಈ ಒಂದು ವಿಡಿಯೋ ಇಷ್ಟು ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು.